ಮೇ 14ನೇ ತಾರೀಕು ಸಮಸ್ತ ವೀಕ್ಷಕರಿಗೂ ಈ ಶನಿ ಜಯಂತಿ ಎಲ್ಲರೂ ಒಳ್ಳೆಯ ರೀತಿ ಪರಿಹಾರ ಮಾಡಿಕೊಂಡು ಶುಭವಾಗಲಿ. ಎಲ್ಲರಿಗೂ ಎಲ್ಲರ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗಿ ಸುಖ ಸಮೃದ್ಧಿ ಬರಲಿ ಅಂತ ಆ ಶನೀಶ್ವರನ್ನ ಕೇಳ್ಕೊತೀನಿ. ಒಳ್ಳೇದು ಮಾಡಲಿ. ದ್ವಾದಶ ರಾಶಿಗಳ ಫಲ ನೋಡಿ, ನಮಗೆ ಮೇ 17ರಿಂದ 23 ತನಕ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ವಿಶೇಷತೆ ಏನು ಅಂದರೆ, ನಮಗೆ ಶನಿ ಈಗ ಬುಧನ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದೆ, ಹಾಗೆ ಭರಣಿ ನಕ್ಷತ್ರದಲ್ಲಿ ಜಯಂತಿ ಬರ್ತಾ ಇದೆ. ಹಾಗಾಗಿ ನಮಗೆ ಶನಿವಾರ ಬೀಳ್ತಾ ಇದೆ. ಈ ಶನಿವಾರನೇ ನೀವು ಶಾಂತಿ ಮಾಡ್ಕೊಳ್ಳೋದ್ರಿಂದ, ಶನೀಶ್ವರನ ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ ಅನುಕೂಲಗಳು ಹೆಚ್ಚಾಗುತ್ತೆ. ಈಗ ನಾವು ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂದರೆ ಗೋಚರದಲ್ಲಿ ಯಾವ ಥರ ಇದೆ ನೋಡೋಣ. ಮೊದಲನೇದಾಗಿ ಶನೀಶ್ವರ ಮೀನರಾಶಿಯಲ್ಲಿ ಸಂಚಾರ, ಮೇಷರಾಶಿಯಲ್ಲಿ ನೋಡಿ ಸ್ವಸ್ಥಾನದಲ್ಲಿ ಕುಜ ಸಂಚಾರ, ಹಾಗೆ ವೃಷಭ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಸಂಚಾರ, ಇನ್ನು ಮಿಥುನ ರಾಶಿಯಲ್ಲಿ ಗುರು ಶುಕ್ರ ಚಂದ್ರ 3 ಯುತಿ ಆಗ್ತಾ ಇದೆ. ಅತ್ತೆ ಸೊಸೆ ಒಂದೇ ಕಡೆ ಬರ್ತಾ ಇದ್ದಾರೆ. ಗುರು ಜೊತೆ ಶುಕ್ರ ಅಂದರೆ ಪತ್ನಿ ಆಗ್ಬೋದು, ತಾಯಿ ಅಂದರೆ ಚಂದ್ರ ಆಗುತ್ತೆ. ಸೊ ಗುರು ಶುಕ್ರ ಚಂದ್ರರು ಒಂದೇ ಯುತಿ ಆಗ್ತಾ ಇದೆ ಮಿಥುನ ರಾಶಿಯಲ್ಲಿ. ಸೊ 3 ಗ್ರಹಗಳು ಯುತಿ ಆಯಿತು ಈ ವಾರದಲ್ಲಿ. ನಂತರ ನಮಗೆ ಸಿಂಹ ರಾಶಿಯಲ್ಲಿ ಕೇತು, ಕುಂಭ ರಾಶಿಯಲ್ಲಿ ರಾಹು ಸಂಚಾರ ಮಾಡ್ತಾ ಇದೆ. ಇದು ಈಗಿನ ಪರಿಸರ, ಈ ವಾರದ ಪರಿಸರ. ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ ನೋಡಿ, ಮೇಷರಾಶಿಯವರಿಗೆ ಚಂದ್ರ 3ನೇ ಮನೆಯಲ್ಲಿ ಸಂಚಾರ, 4ನೇ ಮನೆಯಲ್ಲಿ ಸಂಚಾರ. 4ನೇ ಮನೆ ಅಧಿಪತಿನೇ 3, 4 ಸಂಚಾರ ಮಾಡ್ತಾ ಇದೆ. ಹಾಗಾಗಿ ನಿಮಗೆ ಹೊಸ ಉತ್ಸಾಹ ಉಲ್ಲಾಸ ಎಲ್ಲ ರೀತಿಯೂ ಚೆನ್ನಾಗಿರುತ್ತೆ. ನಮಗೆ ನೋಡಿ ಶುಕ್ರನ ಜೊತೆ ಸೇರಿದೆ 3ನೇ ಮನೆಯಲ್ಲಿ. ಅಕ್ಕ ತಂಗಿರಿಗೆ ಏನಾದರೂ ಶುಭದಾಯಕವಾಗಿರುತ್ತೆ. ಅಕ್ಕ ತಂಗಿರು, ಅಣ್ತಮ್ಮಂದರು ಅವ್ರಿಗೆ ಶುಭದಾಯಕವಾಗಿರುತ್ತೆ. ನಿಮ್ಮ ಪ್ರಯತ್ನಗಳಿಂದ ಲಾಭ, ಲೇವಾದೇವಿ, ಕಮ್ಯುನಿಕೇಷನ್ನು, ಮಾರ್ಕೆಟಿಂಗು, ಸೇಲ್ಸು, ಈ ಅಗ್ರಿಮೆಂಟ್ಸು, ಇಂಥ ವಿಷಯದಲ್ಲಿ ಕೆಲಸ ಮಾಡೋರಿಗೆ, ಆನ್ಲೈನಲ್ಲಿ ಪಾಠ ಹೇಳ್ಕೊಡೋರಿಗೆ, ಎಜುಕೇಷನಲ್ಲಿರೋರಿಗೆ ಇಂಥವ್ರಿಗೆಲ್ಲ ಲಾಭದಾಯಕವಾಗಿದೆ. ಹಾಗೆ 2ನೇ ಮನೆಯಲ್ಲೇ ಬುಧ ಸಂಚಾರ. ನಿಮಗೆ ನೋಡಿ 3 ಮತ್ತು 6ನೇ ಮನೆ ಅಧಿಪತಿ ಬುಧ ಆಗುತ್ತೆ. 3, 6ನೇ ಮನೆ ಅಧಿಪತಿ ಯಾವಾಗ ನಮಗೆ 2ರಲ್ಲಿ ಸಂಚಾರ ಮಾಡ್ತಾ ಇದೆಯೋ, ನಿಮಗೆ ಅಗ್ರಿಮೆಂಟು, ಎಜುಕೇಷನ್ ಸೆಕ್ಟ್ರು, ಬ್ಯಾಂಕಿಂಗು, ಅಕೌಂಟ್ಸು ಅಥವಾ ಸೇಲ್ಸು, ಮಾರ್ಕೆಟಿಂಗು ಅಥವಾ ಯಾವುದೇ ರೀತಿ ಅಂಗಡಿ ನಡೆಸ್ತಾ ಇರ್ಬೋದು, ಶಾಪ್ಸ್ ನಡೆಸ್ತಾ ಇರ್ಬೋದು, ಎಲ್ಲರಿಗೂ ಇದು ಶುಭದಾಯಕವಾಗಿದೆ. ಬುಧ ನಿಮಗೆ ಲಾಭದಾಯಕವಾಗಿದೆ ಮೇಷರಾಶಿಯವರಿಗೆ. ಸೂರ್ಯ ಕೂಡ 2ನೇ ಮನೆಯಲ್ಲಿ ಸಂಚಾರ, ಜೊತೆಗೆ ನಿಮ್ಮ ರಾಶಿಯಾಧಿಪ ನಿಮ್ಮ ರಾಶಿಯಲ್ಲಿ ಸಂಚಾರ, ಅದು ಇಂಪಾರ್ಟೆಂಟು. ಯಾಕಂದರೆ ಕುಜ ಯಾವಾಗ 12ನೇ ಮನೆಯಲ್ಲಿ ಶನಿ ಜೊತೆ ಇತ್ತೋ, ಹೋದ ವಾರದಲ್ಲಿ ಅಥವಾ ಈ ಕೊನೆಯ 30-40 ದಿವಸದಲ್ಲಿ ಒತ್ತಡ ಜಾಸ್ತಿ ನೋಡಿರ್ತೀರ. ಯಾಕಂದರೆ ಇಲ್ಲಿ ನಮಗೆ ಶನಿ ಕುಜ ಯುತಿಯಾಗಿತ್ತು. ಈಗ ಕುಜ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಒಂದು 75% ಒತ್ತಡಗಳಿಂದ ರಿಲೀಫ್ ಆಗ್ತೀರ. ಈಗ ಒತ್ತಡಗಳೆಲ್ಲ ಕಡಿಮೆ ಆಗುತ್ತೆ. ಆದರೆ ಕೋಪ ತಾಪ ಹಂಗೆ ಇರುತ್ತೆ. ಯಾಕಂದರೆ ನಿಮ್ಮ ರಾಶಿಯಾಧಿಪ ಕುಜ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಕೋಪದಲ್ಲಿ ತೀರ್ಮಾನಗಳು ತಗೋಬೇಡಿ. ಎಕ್ಸಸ್ ಆಫ್ ಹೀಟ್ ಆಗೋದು, ಕೋಪ ತಾಪಗಳು ಜಾಸ್ತಿ ಆಗೋದು, ಅದನ್ನು ಸಹನೆ ಶಾಂತಿಯಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಶನೀಶ್ವರನ ಆರಾಧನೆ, ಈ ಶನೀಶ್ವರನ ಜಯಂತಿ ಚೆನ್ನಾಗಿ ಆಚರಿಸಿ, ವೃದ್ಧರಿಗೆ ಸೇವೆ ಮಾಡಿ, ರಾಮ ರಕ್ಷಾ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳ್ಳಿ. ಅದರಿಂದ ಲಾಭಗಳನ್ನ ಹೆಚ್ಚಿಗೆ ನಿರೀಕ್ಷಿಸ್ಬೋದು. ನಂತರ ನೋಡಿ ಕೇಂದ್ರಕ್ಕೆ ಹೋಗುತ್ತೆ. ಜೂನ್ ಇನ್ನೊಂದು 15 ದಿವಸಕ್ಕೆ ಗುರು ಕೇಂದ್ರಕ್ಕೆ ಹೋದಾಗ ಲಾಭ ಸ್ವಲ್ಪ ಹೆಚ್ಚಿಗೆ ನೋಡ್ಬೋದು. ಯಾಕಂದರೆ 12ನೇ ಮನೆ ಶನಿ ಮೇಲೆ ಯಾವ ಗುರು ದೃಷ್ಟಿ ಕೇಂದ್ರದಿಂದ ಬೀಳುತ್ತೋ ತಕ್ಕ ಮಟ್ಟಿಗೆ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. 7.5 ಪ್ರಭಾವಗಳು ಕಡಿಮೆ ಇರುತ್ತೆ. ಸೊ ಹಾಗಾಗಿ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರಿಗೆ ಗೋಚಾರ ಯಾವ ಥರ ಇದೆ? ಚಂದ್ರ 2 ಮತ್ತು 3ರಲ್ಲಿ ಸಂಚಾರ. 3ನೇ ಮನೆ ಅಧಿಪತಿನೇ 2ರಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ನಿಮಗೆ ಮಾತುಕತೆಯಿಂದ ಲಾಭ, ಅಕ್ಕಂಗಿರ ಅಣ್ತಮ್ಮಂದ್ರಿಂದ ಲಾಭ. ಸೊ ನಿಮಗೆ ಗುರು ಜೊತೆ ನೋಡಿ ಶುಕ್ರ ಚಂದ್ರ ಗುರು 3 ಯುತಿ ಆಗ್ತಾ ಇದೆ. ನಿಮ್ಮ ರಾಶಿಯಾಧಿಪನೇ 2ನೇ ಮನೆಯಲ್ಲಿ, ಅಂದರೆ ನಿಮ್ಮ ಪ್ರಯತ್ನಗಳಿಂದನೂ ಲಾಭ ಬಂತು. ಕುಟುಂಬದಲ್ಲಿ ಶುಭನೂ ನಡೆಯುತ್ತೆ, ಶುಭ ಕಾರ್ಯಗಳು ಹೆಚ್ಚಾಗುತ್ತೆ, ಹಣಕಾಸಿನ ಹರಿವು ಹೆಚ್ಚಾಗುತ್ತೆ. ನಿಮ್ಮ ವೃತ್ತಿಯಲ್ಲಿ ಕೂಡ ಇನ್ಕಮ್ ಚೆನ್ನಾಗಿ ತೋರಿಸ್ತಾ ಇದೆ. ಇನ್ನು ಕರ್ಮ ಅಂದರೆ ವೃತ್ತಿ ತಗೊಂಡಾಗ 11ನೇ ಮನೆ ಶನಿ ಕೂಡ ಲಾಭದಾಯಕವಾಗಿದೆ. 2ನೇ ಮನೆ ಮತ್ತು ಪಂಚಮಾಧಿಪ ಬುಧನ ನಕ್ಷತ್ರದಲ್ಲಿ ಯಾವಾಗ ಶನಿ ಸಂಚಾರ ಮಾಡುತ್ತೋ ಮಕ್ಕಳಿಂದನೂ ಲಾಭ, ಮಕ್ಕಳ ಏಳಿಗೆನೂ ಚೆನ್ನಾಗಾಗುತ್ತೆ. ಓವರಾಲ್ ತೊಗೊಂಡ್ರೆ ವೃಷಭ ರಾಶಿಯವರಿಗೆ ಇಲ್ಲಿ ಗೋಚಾರ ಚೆನ್ನಾಗಿದೆ. ಪರಿಹಾರ ಏನಕ್ಕೆ ಬೇಕು? ನೋಡಿ ಎಷ್ಟೇ ಎಲ್ಲ ಚೆನ್ನಾಗಿ ನಡೀತಾ ಇದ್ರು ಮಾನಸಿಕವಾಗಿ ಸ್ಥಿರತೆ ಇರಲ್ಲ. ಇಲ್ಲ ತಾಯಿ ಬಗ್ಗೆ ಚಿಂತೆ, ವಾಹನದ ಬಗ್ಗೆ ಏನಾನ ಒಂದು ಚಿಂತೆ ಕಾಡ್ತಾ ಇರುತ್ತೆ. ಕಾರಣ ಏನಕ್ಕೆ ಅಂದರೆ 4ನೇ ಮನೆಯಲ್ಲಿ ಕೇತು ಸಂಚಾರ. ಹಾಗಾಗಿ ಈಗ ಕೇತುಗೆ ಪರಿಹಾರ ಬೇಕು ವೃಷಭ ರಾಶಿಯವರಿಗೆ. ಕೇತು ಯಾವ ಥರ? ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಒಂದು 21 ಬಾರಿ ಹೇಳ್ಕೊಳ್ಳಿ. ಗಣೇಶನ ಆರಾಧನೆಗಳು ಮಾಡಿ.
ಗಣೇಶನ ಅಷ್ಟೋತ್ತರಗಳು ಹೇಳ್ಕೊಳ್ಳಿ. ಬೇಸಿಗೆ ಕಾಲ ಬೀದಿ ನಾಯಿಗೆ ಆಹಾರ ನೀರು ಕೊಡೋದ್ರಿಂದ ಕೇತುಗೆ ಪರಿಹಾರ ಆಗುತ್ತೆ, ಒಳ್ಳೆಯದಾಗಿ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯಲ್ಲಿ ಚಂದ್ರ 2ನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿ ಸಂಚಾರ ಮತ್ತು 2ನೇ ಮನೆ ಸಂಚಾರ. ಉತ್ಸಾಹ ಉಲ್ಲಾಸಗಳು ಚೆನ್ನಾಗಿರುತ್ತೆ, ಯಾಕಂದರೆ ನಿಮಗೆ ಗುರು ಶುಕ್ರನ ರೀತಿ ನಿಮ್ಮ ರಾಶಿಯಲ್ಲೇ ಆಗಿದೆ. ಯಾವುದಾನ ಹಣಕಾಸು ಬರೋದಿದ್ರೆ ಅದಕ್ಕೆ ತುಂಬ ಚೆನ್ನಾಗಿದೆ. ಜೊತೆಗೆ ರಾಹು ಜೊತೆ ಕಾಂಬಿನೇಷನ್ನು, ಹಾಗಾಗಿ ನಿಮ್ಮ ಮಾರ್ಕೆಟಿಂಗು ಸೇಲ್ಸು ಈ ಜಾಗದಲ್ಲಿದ್ದರೆ ನಿಮಗೆ ಲಾಭದಾಯಕವಾಗಿ ಇರುತ್ತೆ. ಈ ಒಂದು ತಿಂಗಳು ಶುಕ್ರ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ, ಅದು ಲಾಭ ಹೆಚ್ಚೆ ಕೊಡುತ್ತೆ. ಆದರೆ ಬುಧ ನಿಮಗೆ 12ನೇ ಮನೆ ಸಂಚಾರ. ಬುಧ 12ರಲ್ಲಿ ಖರ್ಚು ಅಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ತೋರಿಸ್ಬಿಡುತ್ತೆ, ಅಥವಾ ಮಕ್ಕಳ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ತೋರಿಸುತ್ತೆ, ಅಥವಾ ವ್ಯಾಪಾರದಲ್ಲಿ ಹೂಡಿಕೆನ ಜಾಸ್ತಿ ತೋರಿಸ್ತಾ ಇದೆ. ಜೊತೆಗೆ ಮಿಥುನ ರಾಶಿಯವರಿಗೆ 3ನೇ ಮನೆ ಅಧಿಪತಿ ಸೂರ್ಯ 12ರಲ್ಲಿದೆ. ಸೊ ಓಡಾಟ ಹೆಚ್ಚಿಗೆ ಆಗುತ್ತೆ, ಟ್ರಾವೆಲಿಂಗ್ ಹೆಚ್ಚಾಗುತ್ತೆ, ಅಥವಾ ತಂದೆಗೋಸ್ಕರ ಖರ್ಚಾಗೋ ಚಾನ್ಸಸ್ ಇರುತ್ತೆ, ಅಥವಾ ಟ್ಯಾಕ್ಸು ಗೌರ್ಮೆಂಟ್ಗೆ ಏನಾದರೂ ಕಟ್ಟೋದು ಇದೆಲ್ಲ ಹೆಚ್ಚಿಗೆ ಕಾಣಿಸುತ್ತೆ ಮಿಥುನ ರಾಶಿಯವರಿಗೆ. ಬಟ್ ಭೂಮಿಯಿಂದ ಲಾಭ, ವಾಹನದಿಂದ ಲಾಭ. ಕಾರಣ ಯಾಕೆ ಅಂತಂದರೆ, ಒಂದು ಶುಕ್ರ ನಿಮ್ಮ ರಾಶಿಯಲ್ಲಿದೆ, ಕುಜ 11ನೇ ಮನೆಗೆ ಸ್ವಸ್ಥಾನಕ್ಕೆ ಬಂತು. ಹಾಗಾಗಿ ಭೂಮಿಯಿಂದ ಲಾಭ, ವಾಹನದಿಂದ ಲಾಭ, ಅಣ್ತಮ್ಮಂದ್ರಿಂದ ಲಾಭ. ಕರ್ಮಸ್ಥಾನದಲ್ಲಿ ಕರ್ಮಾದೀಪ ಬುಧನ ನಕ್ಷತ್ರದಲ್ಲೇ ನಡೀತಾ ಇದೆ. ಮತ್ತು ಗುರು ಏನಾಗ್ತಿದೆ ಮಿಥುನ ರಾಶಿಯಲ್ಲಿದೆ, ಬುಧನ ರಾಶಿಯಲ್ಲಿದೆ. ಹಾಗಾಗಿ ಇವರಿಬ್ಬರು ಸಮಾಧಾನವಾಗಿ ನಿಮಗೆ ರಿಸಲ್ಟ್ ಒಳ್ಳೆಯದೇ ಕೊಡ್ತಾರೆ. ಇನ್ನು ಜೊತೆಗೆ ಜೂನ್ 2ನೇ ತಾರೀಕು ನಂತರ ಗುರು ಬೇರೆ 2ನೇ ಮನೆ ಕುಟುಂಬ ಭಾವ ಧನಭಾವಕ್ಕೆ ಹೋಗ್ತಾ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ ಲಾಭನೂ ಹೆಚ್ಚಿಗೆ ಹೋಗೋದು. ಓವರಾಲ್ ಮಿಥುನ ರಾಶಿಯವರಿಗೆ ಈ ವಾರ ಕೂಡ ಶುಭದಾಯಕವಾಗಿದೆ. ಇನ್ನು ಕರ್ಕ ರಾಶಿ ನೋಡಿ, ಕರ್ಕ ರಾಶಿಯವರಿಗೆ ಚಂದ್ರ ರಾಶ್ಯಾಧಿಪನಾಗಿ 12ರ ಸಂಚಾರ ಮಾಡುವಾಗ ಈ ವಾರದಲ್ಲಿ ಖರ್ಚು ಅಧಿಕವಾಗಿರುತ್ತೆ, ಖರ್ಚು ಹೆಚ್ಚಾಗುತ್ತೆ. ಬಟ್ ಆದರೆ ಬುಧ 11ರಲ್ಲಿ ಸೂರ್ಯನ ಜೊತೆ ಇರೋದ್ರಿಂದ 2ನೇ ಮನೆ ಅಧಿಪತಿ 11ಕ್ಕೆ ಬಂತು. ಕುಟುಂಬದಲ್ಲಿ ಲಾಭ ಹೆಚ್ಚಿಗೆ ನೋಡ್ಬೋದು, ಸರ್ಕಾರದಿಂದ ಲಾಭ ನೋಡ್ಬೋದು, ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸು, ಜೊತೆಗೆ ಬಡ್ತಿ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಪ್ರಮೋಷನ್ ಚೆನ್ನಾಗಿದೆ. ಕೆಲಸ ಹುಡುಕ್ತಾರವ್ರಿಗೆ ಸದಾವಕಾಶ ಇದು. ಯಾಕಂದರೆ ಕುಜ ಕರ್ಮಸ್ಥಾನದಲ್ಲಿ ಸ್ವಸ್ಥಾನದಲ್ಲಿದೆ, ಸೂರ್ಯ 11ನೇ ಮನೆಯಲ್ಲಿ ಬುಧನ ಜೊತೆ ಇದೆ. ಈ ವಾರದಲ್ಲಿ ಸ್ವಲ್ಪ ಪ್ರೆಷರ್ ಇರುತ್ತೆ, ಮಾನಸಿಕವಾಗಿ ಒತ್ತಡ ಇದ್ದರೂ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ, ರಿಸಲ್ಟ್ ಪಾಸಿಟಿವ್ ಆಗಿ ಬರುತ್ತೆ ನಮಗೆ ಕರ್ಕಾಟಕ ರಾಶಿಯವರಿಗೆ. ಸೊ ಈಗ ಗೋಚಾರ ಏನು, 2ನೇ ಮನೆಯಲ್ಲಿ ಕೇತು ಸಂಚಾರ ಅಂದರೆ ಈ ಪಾಸಿಟಿವ್ ರಿಸಲ್ಟ್ ಬಂದ್ರೂ ಮೆಂಟಲಿ ಕುಟುಂಬ ಮನೆಗೆ ಬಂದ ಸ್ವಲ್ಪ ನೆಮ್ಮದಿ ಕಡಿಮೆ ಇರುತ್ತೆ ಕರ್ಕ ರಾಶಿಯವರಿಗೆ. ಹಾಗಾಗಿ ಕೇತುಗೆ ಪರಿಹಾರ ಬೇಕು. ಕೇತುಗೋಸ್ಕರ ನೀವು ಗಣೇಶನ ಆರಾಧನೆ ಮಾಡಿ. ಬೇಸಿಗೆ ಕಾಲ ಬೀದಿ ನಾಯಿಗೆ ಆಹಾರ ಕೊಡಿ, ಬೀದಿ ನಾಯಿಗೆ ನೀರಿಡಿ, ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡಿ. ಯಾರು ಪ್ರಕೃತಿಗೆ ಕೊಡ್ತಾರೋ ಅವ್ರಿಗೆ ವಾಪಸ್ ಬರುತ್ತೆ. ನೀವು ಯಾವುದೇ ಮಂತ್ರಗಳನ್ನ ಹೇಳ್ಕೊಳ್ಳಿ, ಏನೇ ಯಾಗ ಯಜ್ಞಾದಿ ಹೋಮಗಳು ಮಾಡಿ, ಎಲ್ಲನೂ ಪ್ರಕೃತಿಗೋಸ್ಕರನೇ ನಿರ್ಮಾಣ ಮಾಡಿರೋದು. ಮುಹೂರ್ತ ಭಾಗ ಕೂಡ ಪ್ರಕೃತಿಗೆ ಅನುಗುಣವಾಗಿ ಮುಹೂರ್ತಗಳಿರೋದು, ರೈತಾಪಿ ವರ್ಗಕ್ಕೆ ಅನುಕೂಲಕರವಾಗಿ ಮುಹೂರ್ತಗಳಿರೋದು. ಹಾಗಾಗಿ ಪ್ರತಿಯೊಂದು ಪರಿಹಾರಗಳು ಪ್ರಕೃತಿಗೆ ಅನುಗುಣವಾಗಿರಬೇಕು, ಹಂಚ್ಕೋಬೇಕು, ಆಗ ಮಾತ್ರ ಅದು ಪರಿಹಾರ ವರ್ಕ್ ಆಗುತ್ತೆ. ನೀವು ಬೇರೆ ಪರಿಹಾರಗಳು ನಮಗೆ ಗೊತ್ತಿಲ್ಲ, ಪ್ರಕೃತಿಗೆ ಯಾರು ಸಹಾಯ ಮಾಡ್ತಾರೋ ಅವರಿಗೆ 100% ಪರಿಹಾರ ಆಗೇ ಆಗುತ್ತೆ. ನೀವು ಏನು ಕೊಡ್ತೀರೋ ಅದು ನಿಮ್ಗೆ ಸಿಗುತ್ತೆ. ಇದು ಪರಿಹಾರದ ಒಂದು ಗೂಢಾರ್ಥ. ನಿಮಗೆ ಕರ್ಕಾಟಕ ರಾಶಿಯವರಿಗೆ ಓವರ್ ಆಲ್ ತಗೊಂಡ್ರೆ ಈ ವಾರ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.